ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ಅವರು ಹೊಸದಾಗಿ ಲಾಂಚ್ ಮಾಡಿರುವಂಥ ನೋಟ್ 30 5G ಸ್ಮಾರ್ಟ್ಫೋನ್ ಇದೆ. ಈ ಸ್ಮಾರ್ಟ್ಫೋನ್ನ ಬೇಸ್ ವೇರಿಯಂಟನ್ನು 14,000 ರೂಪಾಯಿಗೆ ಲಾಂಚ್ ಮಾಡಿದರೆ, ಇನ್ಕ್ಲೂಡಿಂಗ್ ದ ಬ್ಯಾಂಕ್ ಆಫರ್. 15ಕ್ಕೆ ಲಾಂಚ್ ಆಗಿದೆ, 1,000 ಬ್ಯಾಂಕ್ ಆಫರ್ ಸಿಗ್ತದೆ. ಈ ಬೇಸ್ ವೇರಿಯಂಟ್ 4 GB ರ್ಯಾಮು 128 GB ಸ್ಟೋರೇಜ್ನ ವೇರಿಯಂಟನ್ನು ಕೇವಲ 14,000 ರೂಪಾಯಿ ಪರ್ಚೇಸ್ ಮಾಡ್ಬೋದು. ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ? ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಫೋನ ಡೈರೆಕ್ಟ್ ಕಾಂಪಿಟೇಷನ್ ಯಾವುದಪ್ಪ ಅಂತ ಅಂದರೆ ಪೋಕೋ M4 Pro 5G. ಅದು ಕೂಡ ಸಿಮಿಲರ್ ಪ್ರೈಸ್ ರೇಂಜಲ್ಲಿ ಬರುತ್ತೆ, ಸಿಮಿಲರ್ ಸ್ಪೆಸಿಫಿಕೇಷನ್ ಹೊಂದಿರುವಂಥದ್ದು. ಅದು ಹೋಲಿಸ್ಕೊಂಡ್ರೆ ಈ ಸ್ಮಾರ್ಟ್ಫೋನ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟು ಈ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಈ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಒಂದು ಸ್ವಲ್ಪ ಹೆವಿ ಇದೆ ಅಂತ ಅನ್ನಿಸ್ತಾ ಇದೆ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ಈ ಬಾಕ್ಸ್ ಒಳಗೆ ಲಿಟ್ರಲಿ 45 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜಿಗೆ ಕ್ರೇಜಿ ಅನ್ಬೋದು. 14,000 ರೂಪಾಯಿಗೆ ಬೆಂಕಿ 45 ವ್ಯಾಟ್ ಅಂದರೆ. ನಂತರ USB Type-C ಚಾರ್ಜಿಂಗ್ ಕೇಬಲ್ ಇದೆ, ಟಾಟಾ ಕೇಬಲು Type A ಇಂದ Type-C. ಇದನ್ನು ಬಿಟ್ಟರೆ ಒಂದು ಟೆಂಪರ್ಡ್ ಗ್ಲಾಸನ್ನು ಕೊಟ್ಟಿದ್ದಾರೆ. ಸೊ ಇದೊಂದು ಯುನೀಕ್ ಥಿಂಗು. ಸೊ ಬಾಕ್ಸ್ ಒಳಗೆ ಒಂದು ಒಳ್ಳೆ ಕ್ವಾಲಿಟಿಯ ಟೆಂಪರ್ಡ್ ಗ್ಲಾಸ್ ಕೊಟ್ಟಿದ್ದಾರೆ, ಸೂಪರ್. ಅದನ್ನು ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ಜೊತೆಗೆ ಒಂದು ಸಿಮ್ ಎಲೆಕ್ಷನ್ ಪಿನ್ನು, ಕೊನೆಯದಾಗಿ ಒಂದು ಬ್ಯಾಕ್ ಕವರು, ಹಾರ್ಡ್ ಕೇಸು. ಈ ಹಾರ್ಡ್ ಕೇಸ್ನ ಮೇಲ್ಗಡೆ JBL ಲೋಗೋ ಸಹ ಇರುವಂಥದ್ದು, ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಿಮಗೆ ಈ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಆಗಲೇ ಹೇಳ್ದಂಗೆ ಈ ಫೋನ್ ಸ್ವಲ್ಪ ಹೆವಿ ಇದೆ ಆಯಿತಾ, ಸುಮಾರು 205 ಗ್ರಾಮ್ ವೆಯ್ಟ್ ಇರುವಂಥದ್ದು, ಒಂದು ಲೆವೆಲಿಗೆ ತಿಕ್ಕಾಗಿ ಕೂಡ ಇದೆ. 8.5 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಫ್ರಂಟಲ್ಲಿ ಪಂಚೋಲ್ ಕ್ಯಾಮ್ರಾ ಸಿಗ್ತದೆ. ಆ ಪಂಚೋಲ್ ತುಂಬ ಸಣ್ಣದಾಗಿದೆ ಅಂತ ಅನ್ನಿಸ್ಲಿಲ್ಲ, ಸ್ವಲ್ಪ ದೊಡ್ಡದಾಗಿ ಇರುವಂಥದ್ದು. ಈ ಪಂಚೋಲ್ ತುಂಬ ದೊಡ್ಡದಾಗಿದೆ. ಬೆಸಲ್ಲು ಒಂದು ಲೆವೆಲಿಗೆ ದೊಡ್ಡದಾಗೇ ಇದೆ. ಟಾಪು ಕೂಡ ಒಂದು ಲೆವೆಲ್ ದೊಡ್ಡದಾಗಿದೆ, ಆ ಕಡೆ ಈ ಕಡೆ ಪರವಾಗಿಲ್ಲ. ಬಾಟಮ್ ಒಂದು ಸ್ವಲ್ಪ ಜಾಸ್ತಿ ದೊಡ್ಡದಾಗಿದೆ. ಫ್ರಂಟಲ್ಲಿ ನಿಮಗೆ ಫ್ಲ್ಯಾಶ್ ಕೂಡ ಕೊಟ್ಟಿದ್ದಾರೆ, ಸೂಪರ್ ವಿಷಯ. ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ, ಒಂದು ನಾರ್ಮಲ್ ಸ್ಕ್ರೀನ್ ಗಾರ್ಡ್ನ ಜೊತೆಗೆ ಎಕ್ಸ್ಟ್ರಾ ಸ್ಕ್ರೀನ್ ಗಾರ್ಡನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದು ಸ್ವಲ್ಪ ಸ್ಕ್ರ್ಯಾಚ್ ಆದಮೇಲೆ ಅದನ್ನು ನೀವು ಬೇಕಾದರೆ ಹಾಕೊಬೋದು. ಆಲ್ರೆಡಿ ಒಂದು ಹಾಕ್ಬಿಟ್ಟು ಒಂದು ಎಕ್ಸ್ಟ್ರಾ ಬೇರೆ ಕೊಟ್ಟವ್ರೆ, ಇಂಪ್ರೆಸಿವ್ ವಿಷಯಗಳು. ಇನ್ನು ಈ ಫೋನ್ನ ಇಂತಕ್ಕೆ ಬಂತು ಅಂತ ಅಂದರೆ, ಇದು ನಾನು ಸ್ಟಾರ್ಟಿಂಗ್ ಗ್ಲಾಸ್ ಅಂತ ಅಂದ್ಕೊಂಡೆ, ಗ್ಲಾಸ್ ಅಂತಲೇ ಅನ್ನಿಸ್ತು. ಬಟ್ ನಾನು ಸ್ವಲ್ಪ ಒಂಚೂರು ನೋಡ್ದಂಗೆ, ಟಚ್ ಮಾಡಿ ನೋಡ್ದಂಗೆ ಸ್ಕ್ರ್ಯಾಚ್ ಆಗ್ತಾ ಇದೆ. ಸೊ ಪ್ಲಾಸ್ಟಿಕ್ ಬ್ಯಾಕೆ, ಪಾಲಿಕಾರ್ಬೊನೇಟು, ಒಂಥರ ಮ್ಯಾಟ್ ಫಿನಿಶ್ ಸಿಗುತ್ತೆ ನಿಮಗೆ ಹಿಂದ್ಗಡೆ. ಸ್ಮಡ್ಜಸ್ ಅಷ್ಟೊಂದು ಆಗುತ್ತೆ, ಬಟ್ ಅಷ್ಟೊಂದಾಗಲ್ಲ. ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ ಹಿಂದ್ಗಡೆಯಿಂದ ಒಟ್ಟಿಗೆ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತದೆ ಮತ್ತು ಕ್ವಾಡ್ LED ಫ್ಲ್ಯಾಶ್ ಇರುವಂಥದ್ದು. ಹಿಂದ್ಗಡೆ ತುಂಬ ಕ್ಲೀನ್ ಡಿಸೈನು. ಫಿಂಗರ್ ಪ್ರಿಂಟ್ ಸೆನ್ಸಾರು ನಿಮಗೆ ಸೈಡಲ್ಲಿ ಸಿಗ್ತಾ ಇರುವಂಥದ್ದು. ಈ ಫೋನ್ನ ಫ್ರೇಮ್ ಅಂದ್ಬಿಟ್ಟು ಆಬ್ವಿಯಸ್ಲಿ ಪ್ಲಾಸ್ಟಿಕ್ ಫ್ರೇಮು. ನಿಮಗೆ USB Type-C ಪೋರ್ಟ್ ಸಿಗ್ತದೆ, ಹೆಡ್ಫೋನ್ ಜಾಕ್ ಸಹ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಸಿಗ್ತಾ ಇದೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಒಂದು ಲೆವೆಲಿಗೆ ಇಷ್ಟ ಆಯಿತು. ಜೊತೆಗೆ ಇದು IP53 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. ಇದನ್ನೊಂದು ಯುನೀಕ್ ಫೀಚರ್. ಇತ್ತೀಚೆಗೆ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ಗಳು ಕೂಡ ಈ IP ರೇಟಿಂಗನ್ನು ಕೊಡೋಕ್ಕೆ ಶುರು ಮಾಡಿದ್ದಾರೆ, ಒಳ್ಳೆಯ ವಿಷಯ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ, ಇದರಲ್ಲಿ 6.78 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ IPS ಡಿಸ್ಪ್ಲೇ ಇದೆ. ಈ ಪ್ರೈಸ್ ರೇಂಜಿಗೆ ನಿಮಗೆ ಅಮೋಲೆಡ್ ಡಿಸ್ಪ್ಲೇ ಕೂಡ ಸಿಗುತ್ತೆ. ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಅಮೋಲೆಡ್ ನೀಡಿ 60 Hz ಅಥವಾ ಮ್ಯಾಕ್ಸಿಮಮ್ ಅಂತ ಅಂದರೆ 90 Hz ಕೊಡ್ಬೋದು. ರೇರೆಸ್ಟ್ ಆಫ್ ದ ರೇರ್ ಕೇಸ್ ಕೆಲವೊಂದು ಬ್ರ್ಯಾಂಡ್ಗಳು 120 Hzನ ಕೂಡ ಕೊಡ್ಬೋದು. ಈ ಪ್ರೈಸ್ ರೇಂಜಲ್ಲಿ 1-2 ಸಾವಿರ ಹೆಚ್ಚು ಕಡಿಮೆ ಮಾಡಿಕೊಂಡು ಇವರು IPS ನೀಡಿ 120 Hzನ ರಿಫ್ರೆಶ್ ರೇಟನ್ನು ಕೊಟ್ಟಿದ್ದಾರೆ. ಸೊ ಈ ಪ್ರೈಸ್ ರೇಂಜಿಂಗ್ ನನಗೆ ರೀಸನಬಲ್ ಅಂತ ಅನಿಸುತ್ತೆ. ಇದು ಬ್ರೈಟಾಗಿ ಕೂಡ ಇದೆ, ಸುಮಾರು 580 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಬಿಸಿಲಿಗೆ ಹೋದ್ರೂ ಕೂಡ ಒಂದು ಲೆವೆಲ್ಗೆ ಬ್ರೈಟಾಗಿ ಕಾಣುತ್ತೆ ಆಯಿತಾ. ಮತ್ತು ಐ ಕೇರ್ ಡಿಸ್ಪ್ಲೇ ಅಂತ ಇದು. ಸೊ ಕಣ್ಣಿಗೆ ನಿಮಗೆ ಇರಿಟೇಷನ್ ಆಗೋಲ್ಲ. ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಬ್ಲ್ಯಾಕ್ಸ್ ಎಲ್ಲ ತುಂಬ ಡೀಪ್ ಬ್ಲ್ಯಾಕ್ ಕಾಣುತ್ತೆ, ಕಲರ್ಸ್ ಎಲ್ಲ ವಿವಿಡ್ ಆಗಿದೆ, ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ. ಸೊ ಒಂದು ಒಳ್ಳೆ ಕ್ವಾಲಿಟಿಯ IPS ಡಿಸ್ಪ್ಲೇ ಇದಾಗಿರುವಂಥದ್ದು. ನಿಮಗೆ ಈ ಡಿಸ್ಪ್ಲೇ ಜೊತೆಗೆ ವೈಡ್ ವೈನ್ L1 ಸಪೋರ್ಟ್ ಕೂಡ ಇದೆ. ಸೊ ನೀವು ನೆಟ್ಫ್ಲಿಕ್ಸನ್ನು ಪ್ರೈಮನ್ನೆಲ್ಲ
ಫುಲ್ HD 4Kಲಿ ಸ್ಟ್ರೀಮ್ ಮಾಡ್ಬೋದು, ಒಂದು ಒಳ್ಳೆಯ ವಿಷಯ. ಮತ್ತು 100% DCI-P3 ಕಲರ್ಡ್ ಗೌರ್ಮೆಂಟನ್ನು ಸಹ ಇದು ಹೊಂದಿದೆ. ಸೊ ಒಂದು ಒಳ್ಳೆ ಡಿಸ್ಪ್ಲೇ ಅಂತೀನಿ ಈ ಪ್ರೈಸ್ ರೇಂಜ್ಗೆ. AMOLED ಕೊಟ್ಟಿದ್ರೆ ಚೆನ್ನಾಗಿರ್ತು, ಈ ಪ್ರೈಸ್ ರೇಂಜ್ಗೆ IPS ಕೂಡ ರೀಸನಬಲ್. ಇನ್ನು ಈ ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಸದ್ಯಕ್ಕೆ ಇದು 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 4GB ರ್ಯಾಮು, 128GB ಸ್ಟೋರೇಜು, ಇನ್ನೊಂದು 8GB ರ್ಯಾಮು, 256GB ಸ್ಟೋರೇಜು. ಈ ಬೇಸ್ ವೇರಿಯಂಟು 15,000, 1,000 ಬ್ಯಾಂಕ್ ಆಫರು. ಈ 8GB 256GB ಏನಿದೆ ಬರೀ 1,000 ಜಾಸ್ತಿ, 14,000 ರೂಪಾಯಿ. ತೊಗೊಂಡ್ರೆ ನಂಗೆ ಅನ್ನಿಸ್ತಂಗೆ ಇನ್ ಕೇಸ್ ನೀವು ತೊಗೋಬೇಕು ಅಂತ ಅಂದ್ಕೊಂಡ್ರೆ ಈ 8GB 256GB ತೊಗೊಳ್ಳಿ, ಆಯಿತಾ. ಅದೇ ಒಂದು ಬೆಸ್ಟ್ ಆಪ್ಷನ್ ಅನ್ಸುತ್ತೆ ನಂಗೆ ಅನ್ನಿಸ್ತಂಗೆ. ಸೊ ಸೂಪರ್. ಮತ್ತು ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 2.2 ಸ್ಟೋರೇಜ್. ಇದು ಕೂಡ ರೀಸನಬಲ್ ಅಂತ ಅನ್ನಿಸ್ತು. ಈ ರ್ಯಾಮ್ ಸ್ಟೋರೇಜ್ ಈ ಪ್ರೈಸ್ ರೇಂಜಿಗೆ ಪರವಾಗಿಲ್ಲ. 4GB ಬದಲು ಬೇಸ್ ವೇರಿಯಂಟಲ್ಲಿ 6GB ಕೊಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಈ ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ MediaTek ಎಂದು ಡೈಮೆನ್ಸಿಟಿ 6080 ಪ್ರೊಸೆಸರು. 6080 ಅಂದ ತಕ್ಷಣ ತುಂಬ ಜನ ಮೈ ಗಾಡ್ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಂತ ಅನ್ಕೊಬೋದು. ಇದು 6 ನ್ಯಾನೋಮೀಟರ್ ಟೆಕ್ನಾಲಜಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್. ಇದರಲ್ಲಿ 14 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಒಂದೇನಪ್ಪ ಅಂತ ಅಂದರೆ ಈ ಡೈಮೆನ್ಸಿಟಿ 680 ಏನಿದೆ ಅದು ಡೈಮೆನ್ಸಿಟಿ 810 ಏನಿತ್ತು ಮುಂಚೆಲ್ಲ, ಒಂದು 2 ವರ್ಷ ಮುಂಚೆ ಲಾಂಚ್ ಆಗಿತ್ತು, ಅದೇ ಪ್ರೊಸೆಸರು. ಏನು ಡಿಫ್ರೆನ್ಸ್ ಇಲ್ಲ, ಮೇಜರ್ ಡಿಫ್ರೆನ್ಸ್ ಇಲ್ಲ. ಒಂದ್ಸಲ ಗೂಗಲ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಡೈಮೆನ್ಸಿಟಿ 6080 ವರ್ಸಸ್ ಡೈಮೆನ್ಸಿಟಿ 810, ಈ ಎರಡೂ ಚೆಕ್ ಮಾಡಿ. ಸೇಮ್ ಕ್ಲಾಕ್ ಸ್ಪೀಡು, ಸೇಮ್ GPU, ಪ್ರತಿಯೊಂದು ಕೂಡ ಸೇಮ್, ಹೆಸರು ಮಾತ್ರ ಚೇಂಜ್. ಏನಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ MediaTek ಅವರು ಅಂತದ್ದು ಏನೋನೇ ಗೊತ್ತಿಲ್ಲ. ಆದರೆ ಒಂದು ಒಳ್ಳೆಯ ಪ್ರೊಸೆಸರೇ ಈ ಪ್ರೈಸ್ ರೇಂಜಿಗೆ. ನಾನು ಅದೂ ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ಸುಮಾರು 4 ಲಕ್ಷ 4.5 ಲಕ್ಷ ಕೊಡಲ್ಲ, 4 ಲಕ್ಷ ರೇಟಿಂಗನ್ನು ಕೊಡ್ತಾ ಇದೆ. ಸೊ ಪರವಾಗಿಲ್ಲ ಅಂತೀನಿ ಈ ಪ್ರೈಸ್ ರೇಂಜಿಗೆ. ನೀವೇನಾದರೂ ಇನ್ ಕೇಸ್ ಹೇಳಿದ್ನಲ್ಲ ಡೈಮೆನ್ಸಿಟಿ 810 ಚೆಕ್ ಮಾಡಿ, ಅದು ಕೂಡ ಸಿಮಿಲರ್ ಪರ್ಫಾರ್ಮೆನ್ಸನ್ನು ನೀಡುತ್ತೆ, ಆಯಿತಾ. ಸೊ ಎರಡು ಕೂಡ ಸೇಮ್ ಪ್ರೊಸೆಸರು, ಒನ್ ಮಿಡ್ ಎಂಡ್ ಪ್ರೊಸೆಸರ್ ಅಂತ ಅನ್ಬೋದು. ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನ್ಗಳನ್ನ ಗೇಮ್ಗಳನ್ನ ಒಂದು ಮಿಡ್ ಸೆಟ್ಟಿಂಗಲ್ಲಿ ಅಪ್ಲಿಕೇಶನ್ ತುಂಬ ಸ್ಮೂತಾಗಿ ರನ್ ಆಗುತ್ತೆ. ಗೇಮ್ಸ್ ಎಲ್ಲ ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಬಟ್ ಸ್ಟಿಲ್ ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಒಟ್ಟಿಗೆ ಒಳ್ಳೆ ಪ್ರೊಸೆಸರೇ ಈ ಪ್ರೈಸ್ ರೇಂಜಿಗೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದೊಂದು ಯುನೀಕ್ ಫೀಚರ್ ಅಂತ ಅನ್ನಿಸ್ತು. ಏನಕ್ಕೆ ಅಂದರೆ ಇದರಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೇನ್ ಸೆನ್ಸಾರ್ ಬಂದುಬಿಟ್ಟು 108 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸಾರ್. ಸೊ ಈ ಪ್ರೈಸ್ ರೇಂಜಲ್ಲಿ ಕೆಲವು ಸ್ಮಾರ್ಟ್ಫೋನ್ಗಳಲ್ಲಿ ನಿಮಗೆ 108 MP ಕ್ಯಾಮ್ರಾ ಸಿಗುತ್ತೆ. ಇದರಲ್ಲಿ ಕೊಟ್ಟಿದ್ದಾರೆ 1.7 ಅಪರ್ಚರು, ಯಾವುದೇ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಇಲ್ಲ. ಬಟ್ ಸ್ಟಿಲ್ ಕ್ಲಾರಿಟಿ ನನಗೆ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಡೀಟೇಲ್ಸ್ ಎಲ್ಲ ತುಂಬ ಸಖತ್ತಾಗಿ ಕ್ಯಾಪ್ಚರ್ ಮಾಡುತ್ತೆ ಅಂತ ಅನ್ನಿಸ್ತು. ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆಯ ಫೋಟೋ ತೆಗಿತಾ ಇದೆ ಅಂತ ನನಗೆ ಅನ್ನಿಸ್ತು. ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಸೊ ಒಟ್ಟಿಗೆ ಮೈನ್ ಸೆನ್ಸಾರ್ ಅಂತೂ ಈ ಪ್ರೈಸ್ ರೇಂಜಿಗೆ ಸೂಪರ್ ಆಗಿದೆ. 14,000 ರೂಪಾಯಿ ಬೆಂಕಿ ಕ್ಯಾಮ್ರಾ ಅಂತ ಅನ್ನಿಸ್ತು. ಈ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗಿರುವಂಥ ಯಾವ ಫೋನಿಗೆ ಕಂಪೇರ್ ಮಾಡಿದ್ರು ಕೂಡ ಒಂದು ಒಳ್ಳೆ ಬೆಟರ್ ಫೋಟೋನ ತೆಗಿತೆ ಅಂತ ನನ್ನ ಒಂದು ಅಭಿಪ್ರಾಯ, ನಾನು ಚೆಕ್ ಮಾಡ್ದಂಗೆ. ಅದನ್ನು ಬಿಟ್ಟರೆ ಇನ್ನೊಂದು 2 ಮೆಗಾಪಿಕ್ಸೆಲ್ ಒಂದು ಡೆಪ್ತ್ ಸೆನ್ಸಾರ್ ಕೊಟ್ಟಿದ್ದಾರೆ, ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ ಮಾಡೋ ಕೆಲಸ ಇಲ್ಲ. ಮತ್ತು ಇನ್ನೊಂದು VGA ಕ್ಯಾಮ್ರಾ ಅಂತ, ಅದಕ್ಕೆ ಏನಕ್ಕೆ ಯೂಸ್ ಮಾಡಿದಾರೆ ಅಂತ ಗೊತ್ತಿಲ್ಲ. ಸುಮ್ಮನೆ ಒಂದು ಕ್ಯಾಮ್ರಾ ಹಾಕಿ ಇಟ್ಟುಬಿಟ್ಟಿದ್ದಾರೆ, ಏನಂದ್ರೆ ಏನು ಉಪಯೋಗ ಇಲ್ಲ ಅದ್ರದ್ದು. ಮೈನ್ ಸೆನ್ಸರ್ ಅದು ಚೆನ್ನಾಗಿದೆ ಒಟ್ಟಿಗೆ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತ ಅಂದರೆ ನಿಮ್ಗೆ 16 MPದು ಫ್ರಂಟ್ ಕ್ಯಾಮ್ರಾ ಇದೆ. ಕ್ಲಾರಿಟಿ ಪರವಾಗಿಲ್ಲ, ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಅಷ್ಟೊಂದು ವೈಡ್ ಆಗಿದೆ ಅಂತ ಅನಿಸಲ್ಲ ನನಗೆ. ಬಟ್ ಈಗ ಡೀಟೇಲ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಒಂದು ಲೆವೆಲ್ಗೆ. ಲೋ ಲೈಟಲ್ಲಿ ಸ್ಟ್ರಗಲ್ ಮಾಡ್ಬೋದು, ಬಟ್ ಡೇ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಅಂದರೆ ಒಂದೊಳ್ಳೆ ಫೋಟೋ ತೆಗೆಯುತ್ತೆ. ಫ್ರಂಟ್ ಫ್ಲ್ಯಾಶ್ ಕೂಡ ಕೊಟ್ಟಿದ್ದಾರೆ ಇವರು, ಯುನೀಕ್ ಫೀಚರ್ ಅದು ಇನ್ನೊಂದು. ಸೊ ಚೆನ್ನಾಗಿ ಪರವಾಗಿಲ್ಲ, ಫೋಟೋ ಕ್ಯಾಮ್ರಾಗೆ ಒಂದೊಳ್ಳೆ ಫೋನ್ ಆಗ್ಬೋದು ಈ ಪ್ರೈಸ್ ರೇಂಜಿಗೆ. ಇನ್ನು ವೀಡಿಯೋಗ್ರಾಫಿಗೆ ಬಂತು ಅಂತಂದರೆ ರೇರ್ ಕ್ಯಾಮ್ರಾ 2K ರೆಸಲ್ಯೂಷನ್ ವೀಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಫುಲ್ HDಯಲ್ಲಿ ವೀಡಿಯೋ ರೆಕಾರ್ಡ್ ಮಾಡುತ್ತೆ. ಕ್ಲಾರಿಟಿ ಪರವಾಗಿಲ್ಲ, ಅಷ್ಟಕ್ಕಷ್ಟೇ ತೋರಿಸ್ತಾ ಇದ್ದೀನಿ. ನನಗೆ ಈ ಪ್ರೈಸ್ ರೇಂಜಲ್ಲಿ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. 4K ಕೊಟ್ಟಿದ್ದು ಚೆನ್ನಾಗಿರ್ತಿತ್ತೇನಪ್ಪ. ಓವರಾಲ್ ಕ್ಯಾಮ್ರಾ ಇಷ್ಟ ಆಯಿತು ನನಗೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ. ಇದು ತುಂಬ ಕನ್ವೀನಿಯೆಂಟ್ ಅಂತ ಅನ್ಸುತ್ತೆ ನಂಗೆ ಅನ್ನಿಸ್ತಂಗೆ. ಇನ್ ಡಿಸ್ಪ್ಲೇಗಿಂತ ತುಂಬ ಕನ್ವೀನಿಯೆಂಟು. ನಮ್ಮ ಹೆಬ್ಬೆರಳು ಯಾವಾಗಲೂ ಈ ಸೈಡ್ ಇರುತ್ತೆ, ಸುಮ್ಮನೆ ಟಚ್ ಮಾಡಿದ್ರೆ ಸಾಕು, ಪಟ್ ಅಂತ ಅನ್ಲಾಕ್ ಮಾಡಿ ಬಿಸಾಕ್ಬಿಡುತ್ತೆ. ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ಫೇಸ್ ಅನ್ಲಾಕು ನಾನು ಚೆಕ್ ಮಾಡ್ದಂಗೆ ಫಾಸ್ಟ್ ಆಗಿದೆ, ನೋಡ್ತೀರಾ ನೋಡಿ ಎಷ್ಟು ಫಾಸ್ಟಾಗಿ ಅನ್ಲಾಕ್ ಮಾಡ್ತಾಯಿದೆ. ಸ್ಟ್ರಗಲ್ ಮಾಡಿತು ಅನ್ಲಾಕ್ ಮಾಡೋದು.
ಅನ್ಲಾಕ್ ಮಾಡ್ತು. ಅಂದರೆ ನೀವು ಸ್ವಲ್ಪ ಮುಖನ ಟ್ರೈನ್ ಮಾಡಬೇಕು, ನೀವು ಯೂಸ್ ಮಾಡ್ತಾ 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 ಫಾಸ್ಟ್ ಆಗುತ್ತೆ. ಒಟ್ಟಿಗೆ ನೋಡ್ತೀರಾ ಫಾಸ್ಟ್ ಆಗಿದೆ ಒಂದು ಲೆವೆಲ್ಗೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಕೊಟ್ಟಿದ್ದಾರೆ ಸ್ಟ್ಯಾಂಡರ್ಡು. ಆದರೆ ಬಾಕ್ಸ್ ಒಳಗೆ 45 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ತುಂಬ ಯೂನಿಕ್ ಅನ್ನಿಸ್ತು. ಈ ಪ್ರೈಸ್ ರೇಂಜ್ಗೆ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಈ ರೀತಿ 45 ವ್ಯಾಟ್ ಚಾರ್ಜರ್ನ ನೀಡೋದಿಲ್ಲ. ನನಗೆ ಹೆವಿ ಇಂಪ್ರೆಸಿವ್ ಅನ್ನಿಸ್ತು. 0ಯಿಂದ 75%ನ ಕೇವಲ 30 ನಿಮಿಷದಲ್ಲಿ ಕಂಪ್ಲೀಟ್ ಮಾಡುತ್ತೆ. ಇಂಪ್ರೆಸಿವ್. ಮತ್ತು ಇದು ಸ್ಮಾರ್ಟ್ ಚಾರ್ಜಿಂಗ್ ಟೆಕ್ನಾಲಜಿಯನ್ನು ಸಹ ಇಂಟಿಗ್ರೇಟ್ ಮಾಡಿದ್ದಾರೆ ಈ ಫೋನಲ್ಲಿ ಇನ್ಫಿನಿಕ್ಸ್ ಅವರು. ಚೆನ್ನಾಗಿದೆ ಫೀಚರ್ಗಳೆಲ್ಲ. ನೀವು ಓವರ್ನೈಟ್ ಚಾರ್ಜ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಈ ಫೋನ್ ಏನು ಮಾಡುತ್ತೆ, 80% ತನಕ ಚಾರ್ಜ್ ಮಾಡುತ್ತೆ, ಆಮೇಲೆ ಸ್ಟಾಪ್ ಮಾಡಿಬಿಡುತ್ತೆ. ನೀವು ಬೆಳಗ್ಗೆ ಹೇಳೋ ಒಂದು ಸ್ವಲ್ಪ ಹೊತ್ತು ಮುಂಚೆ ಮತ್ತೆ ರೆಸ್ಯೂಮ್ ಮಾಡುತ್ತೆ, ಆಯಿತಾ. ಸೊ ಓವರ್ನೈಟ್ ಬೇಕಾದರೂ ನೀವು ಚಾರ್ಜ್ ಮಾಡ್ಬೋದು. ಸೊ 80% ಆದ ತಕ್ಷಣ ಸ್ಟಾಪ್ ಮಾಡುತ್ತೆ. ಬೆಳಗ್ಗೆ ನೀವು ಹೇಳ್ತೀರಲ್ವ, ಸೊ ಎಲ್ಲ ನೋಡ್ಕೊಂಡಿರ್ತೀವಿ, ಎಷ್ಟು ಗಂಟೆಗೆ ಹೇಳ್ತೀರಾ ಅಂತ ಗೊತ್ತಿರುತ್ತೆ ಈ ಫೋನಿಗೆ, ಎಷ್ಟು ಗಂಟೆಗೆ ಎದ್ಬಿಟ್ಟು ಫೋನ್ ಚೆಕ್ ಮಾಡ್ತೀರಾ ಅಂತ. ಸೊ ಆ ಒಂದು ಟೈಮಿಂಗಿಗೆ ಒಂದು ಸ್ವಲ್ಪ ಹೊತ್ತು ಮುಂಚೆ ಮತ್ತೆ ಚಾರ್ಜ್ ಆಗಿ ಶುರು ಮಾಡುತ್ತೆ. ಸೊ ನೀವು ಹೇಳೋಷ್ಟು ಕರೆಕ್ಟಾಗಿ ಫುಲ್ ಚಾರ್ಜ್ ಆಗೋ ರೀತಿ ಮಾಡುತ್ತೆ. ಒಂದು ಒಳ್ಳೆಯ ವಿಷಯ, ಚೆನ್ನಾಗಿ ಮಾಡಿದ್ದಾರೆ ಈ ಫೀಚರ್ನೆಲ್ಲ. ಇನ್ನು OSನ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ Android 13 ಬೇಸ್ ಮೇಲೆ ರನ್ ಆಗ್ತಿರುವಂಥ XOS ಇದೆ ಇನ್ಫಿನಿಕ್ಸ್ ಅವರು. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಎಲ್ಲ ಇದೆ, ಅಥವಾ ಸ್ವಲ್ಪ ಕ್ಲೀನ್ ಆಗಿದ್ದರೆ ಚೆನ್ನಾಗಿರ್ತಿತ್ತು. ನನಗೆ ಈ OS ಏನು ಅಷ್ಟೊಂದು ಇಷ್ಟ ಆಗಲ್ಲ. ಒಟ್ಟಿಗೆ ಸ್ಮೂತಾಗುವಂತೂ ಕೆಲಸವನ್ನು ಮಾಡ್ತಾ ಇದೆ, ಎಲ್ಲೂ ಕೂಡ ನನಗೆ ಲ್ಯಾಗ್ ಅಂತ ಅನಿಸಿಲ್ಲ. ತುಂಬ ಸ್ಮೂತಾಗಿದೆ. 128Hz ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಸೊ OS ವೈಸ್ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ, ಬಟ್ ಚೆನ್ನಾಗಿದೆ. ಎಷ್ಟು ವರ್ಷ ಅಪ್ಡೇಟ್ ಕೊಡ್ತಾರೆ ಅವ್ರೇನು ಗ್ಯಾರಂಟಿ ಕೊಟ್ಟಿಲ್ಲ. 1 ವರ್ಷ ಕೊಟ್ಟರೆ ದೊಡ್ಡ ವಿಷಯ ನಂಗೆ ಅನ್ನಿಸ್ತಾ ಇನ್ಫಿನಿಕ್ಸ್ ಅವರು. ಐ ಹೋಪ್ ಕೊಡ್ತಾರೆ ಅದನ್ನು ಕೂಡ ಅಂತ. ಒಟ್ಟಿಗೆ ಲೇಟೆಸ್ಟ್ Android 13ನ ಕೊಟ್ಟಿದ್ದಾರೆ. ಇನ್ನು ಸ್ಪೀಕರ್ ಬಗ್ಗೆ ಮಾತಾಡಲೇಬೇಕು. ಅದು ಇನ್ನೊಂದು ಯುನೀಕ್ ಫೀಚರ್ ಈ ಫೋನಲ್ಲಿ. 2 ಸ್ಪೀಕರ್ ಇದೆ. ಇದು JBL ಸ್ಪೀಕರ್ಸು. ಇದು ಸೌಂಡ್ ಬೈ JBL. ಮೇಲ್ಗಡೆ ಇಲ್ಲಿ ಲೋಗೋ ಕೂಡ ಹಾಕಿದ್ದಾರೆ, ತೋರಿಸ್ತಾ ಇದ್ದೀನಿ. ಸೊ ಮೇಲ್ಗಡೆ ಒಂದು ಸ್ಪೀಕರು, ಕೆಳಗಡೆ ಒಂದು ಸ್ಪೀಕರು. ಸ್ಪೀಕರ್ ಕ್ಲಾರಿಟಿ ಸೂಪರ್ ಆಗಿದೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಸೊ ಡ್ಯುಯಲ್ ಸ್ಪೀಕರ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಬೆಂಕಿ ವಿಷಯ. ಇನ್ನು ಇದರಲ್ಲಿ ನಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಸಿಗ್ತಾ ಇದೆ. ವೈಫೈ 6 ಸಿಗೋದಿಲ್ಲ, ವೈಫೈ 6 ಇಲ್ಲ, ಬರೀ ಡ್ಯುಯಲ್ ಬ್ಯಾಂಡು. ಮತ್ತು ಬ್ಲೂಟೂತ್ 5.1 ಕೂಡ ನಿಮಗೆ ಈ ಫೋನಲ್ಲಿ ಸಿಗ್ತಾ ಇದೆ. ಕ್ಯಾರಿಯರ್ ಅಗ್ರಿಗೇಷನ್ ಇದೆ ಮತ್ತು ಸುಮಾರು 5G ಬ್ಯಾಂಡ್ ಹೇಳಿದ್ನಲ್ಲ ಆಗಲೇ, ಒಂದು 12 5G ಬ್ಯಾಂಡನ್ನು ಸಪೋರ್ಟ್ ಆಗುತ್ತೆ. ಸೊ ನಮ್ಮ ಭಾರತದೆಲ್ಲ 5G ಬ್ಯಾಂಡ್ಗಳು ಬರುತ್ತೆ, ಸೊ ತಲೆಗೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವಾಗಾದರೆ ಕೇಳ್ಬೋದು ಈ ಸ್ಮಾರ್ಟ್ಫೋನನ್ನು ಈ ಪ್ರೈಸ್ ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಕೆಲವೊಂದು ಫೀಚರ್ಗಳು ಹೌದು ಯುನೀಕ್ ಆಗಿದೆ ಈ ಪ್ರೈಸ್ ರೇಂಜಿಗೆ. 14,000 ರೂಪಾಯಿಗೆ ಕೆಲವೊಂದು ಫೀಚರ್ಗಳು ಬೇರೆ ಯಾರು ಕೊಡ್ತಿಲ್ಲ. ಫಾರ್ ಎಕ್ಸಾಂಪಲ್ ಈ ಫೋನ್ದಿರುವಂಥ ಕ್ಯಾಮ್ರಾ, ಡಿಸ್ಪ್ಲೇ ಕೆಲವೊಂದು ಬ್ರ್ಯಾಂಡ್ಗಳು ಕೊಡ್ತಾರೆ. 128Hz ಕೊಟ್ಟಿದ್ದಾರೆ, ಅದೊಂದು ಪ್ಲಸ್ ಪಾಯಿಂಟ್ ಅನ್ನಿಸ್ತು. ಪ್ರೊಸೆಸರ್ ಓಕೆ, ಸಿಮಿಲರ್ ಪರ್ಫಾರ್ಮೆನ್ಸ್ ಈ ಪ್ರೈಸ್ ನೀಡುವಂಥ ಫೋನ್ಗಳು ಈ ಬೆಲೆಗೆ ಸಿಗುತ್ತೆ. ಸ್ಟೋರೇಜ್ ನನಗೆ ಯುನೀಕ್ ಅನ್ನಿಸ್ತು. ನಿಮಗೆ 128GB 256GB ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಕ್ಯಾಮ್ರಾ ಚೆನ್ನಾಗಿದೆ ಅನ್ನಿಸ್ತು. ಅದನ್ನು ಬಿಟ್ಟರೆ ಚಾರ್ಜರು, ಆಯಿತಾ. ಸೊ ಇದಿಷ್ಟು ಕೆಲವೊಂದು ಯುನೀಕ್ ಫೀಚರು. ಮತ್ತು ಸ್ಪೀಕರ್ ಕೂಡ ಅಷ್ಟೇ, JBL ಸ್ಪೀಕರು. ಸೊ ನೀವು ಕೇಳೋದಾದರೆ ನಾನಂತೀನಿ ನೋಡಿ, ನಿಮಗೆ ಇನ್ಫಿನಿಕ್ಸ್ ಬ್ರ್ಯಾಂಡಿಂಗಲ್ಲಿ ತೊಗೊಂಡ್ರೆ ತೊಂದರೆ ಇಲ್ಲ ಅಂದರೆ ಪ್ರಿಫರ್ ಮಾಡ್ಬೋದು. ನಾನು ಇನ್ಫಿನಿಕ್ಸ್ ಫೋನ್ಗಳು ತುಂಬ ಯೂಸ್ ಮಾಡಿದ್ದೀನಿ, ನನಗೆ ಇದುವರೆಗೂ ತೊಂದರೆ ಕೊಡುತ್ತೆ ಅಂತ ಅನಿಸಿಲ್ಲ. ಸೊ ಸ್ಪೆಸಿಫಿಕೇಷನ್ ವೈಸ್ ಅಂತೂ ಸೂಪರ್ ಆಗಿದೆ. ಬೇರೆ ಬ್ರ್ಯಾಂಡ್ಗಳು ಕೊಡೋದಕ್ಕಿಂತ ಕೆಲವೊಂದು ಫೀಚರ್ ಚೆನ್ನಾಗಿದೆ. ಆಗಲೇ ಹೇಳ್ತಾ ಇದ್ದೆ, ಈ ಪೋಕೋ M4 Pro 5G ಏನಿದೆ, ಸಿಮಿಲರ್ ಸ್ಪೆಸಿಫಿಕೇಷನ್ ಇದೇ ಬೆಲೆಗೆ ಲಾಂಚ್ ಆಗಿದೆ. ಬಟ್ ಆ ಪೋಕೋ M4 Pro 5Gಗಿಂತ ಸ್ವಲ್ಪ ಬೆಟರ್ ಸ್ಪೆಸಿಫಿಕೇಷನ್ ಈ ಒಂದು ಫೋನ್ ಇದೆ. ಅದರಿಂದ ನನಗಿದು ಯೂನೀಕ್ ಅನ್ನಿಸ್ತು. ಸೊ ಇದು ನನ್ನ ಆನೆಸ್ಟ್ ಒಪಿನಿಯನ್. ಫೀಚರ್ ಚೆನ್ನಾಗಿದೆ, ಬಟ್ ನಿಮ್ಮ ಡಿಸಿಷನ್ ಇನ್ಫಿನಿಕ್ಸ್ ಫೋನ್ ನೀವು ತೊಗೋಬೋದು ಹೇಗೆ ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರ ಅಂತ ಅನ್ಕೋತೀನಿ. ಇದ್ರ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ, ಕನ್ನಡದಲ್ಲೇ ಕಾಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ನಿಕಲ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.